ವಿಶೇಷವನ್ನು ಪಡೆದಿರುತ್ತೆ. ಸಂವಿಧಾನದ ಪೀಠಿಕೆಯನ್ನು ಹೇಳ್ತಾನೆ. ದಯಮಾಡಿ ಎಲ್ಲರೂ ನಿಂತುಕೊಂಡು ಗೌರವವನ್ನು ಸೂಚಿಸಬೇಕು. ಅವನ ಹೆಸರು ಅಥರ್ವ ರಾಮಚಂದ್ರ ಭಟ್. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ನಿರರ್ಗಳವಾಗಿ ಸಂವಿಧಾನದ ಪೀಠಿಕೆಯನ್ನು ವಾಚನ ಮಾಡಿದಂತಹ ವಿದ್ಯಾರ್ಥಿಗೆ ಎಲ್ಲರೂ ತುಂಬು ಹೃದಯದಿಂದ ಹರಿಸ್ತಾ ಇದ್ದಾರೆ. ಇಲ್ಲಿ ಒಂದ್ಸಲ ಹೆಸರು ಓದ್ತೇನೆ, ಎಲ್ಲರೂ ವೇದಿಕೆ ಹತ್ರ ಬರ್ಬೇಕು, ಲೇಟ್ ಆಗ್ತದಂತ ನಾ ಹಾಗೆ ಹೇಳ್ತಾ ಇದ್ದೇನೆ. ಪ್ರತೀಕ್ಷಾ ಸಹದೇವ್ ಸಡೇಕರ್, ಪ್ರದೀಪ್ ಗೋಲೆಹಳ್ಳಿ, ಆದಿ ಮಡಿವಾಳ್, ಮ್ಯಾಕ್ಸ್ವೆಲ್ ಕಾಂಬ್ರೇಕರ್, ಆಕಾಶ್ ಚೌಗಲೆ, ನಿತ್ಯಾನಂದ್ ಸಿದ್ದಿ, ಪ್ರಹ್ಲಾದ್ ಸುಳ್ಗೇಕರ್, ತೌಸಿಫ್ ಮುಜಾವರ್, ಮಣಿಕಂಠ್ ಕಮ್ಮಾರ್, ರಿಯಾನ್ ಕಪಟಗೇರಿ, ಪ್ರೀತಮ್ ಮೋರಿ, ಅಕ್ಷತಾ ಬಸರಿಕಟ್ಟಿ, ರೋಶಿನಿ ದೊಡ್ಡಮನಿ, ತೇಜಸ್ವಿನಿ ಮಹಿಳಾ, ಗಾಯತ್ರಿ ಬಡಗೇರ್, ಸ್ನೇಹ ಬೊಬ್ಲಿ, ಇವರೆಲ್ಲ ಕುಸ್ತಿ ರಾಜ್ಯ ಮಟ್ಟದಲ್ಲಿ ವಿನ್ ಆದವರು. ರಿಯಾ ಬಸ್ವಾಡ್ಕರ್, ಗಾಯತ್ರಿ ಬೇಕ್ವಾಡ್ಕರ್, ಪವಿತ್ರ ಗಟ್ಕೋಳ್ಕರ್, ನವ್ಯ ತುಕಾರಾಮ್ ದಾನ್ವೇನವರ್, ಸಾಕ್ಷಿ ಹುಲ್ಕೊಪ್ಕರ್. ಯಾರ್ಯಾರು ಇದ್ದೀರಿ ಯಾರೆಲ್ಲ ವೇದಿಕೆಗೆ ಬರ್ರಿ, ನಾನು ಅವ್ರದ್ದು ಹೆಸರು ಕರೆದು ಕೊಡ್ತಾ ಇದ್ದೀನಿ. ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕೆಂದು ಕೇಳ್ಕೊಳ್ತೇನೆ. ಗ್ರೂಪ್ ಫೋಟೋ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ಅಂಗವಾಗಿ ನಾವು ಮಕ್ಕಳ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಹಾಗೆ ಸರ್ಕಾರದ ಜಯಘೋಷದಂತೆ ಇಂದು ಪೋಷಕ ಶಿಕ್ಷಕರ ಮಹಾಸಭೆ. ಹುಟ್ಟಿದ ಸೂರ್ಯ ಮುಳುಗಲೇಬೇಕು, ಹಾಗೆ ಒಂದು ಕಾರ್ಯಕ್ರಮ ಶುರುವಾದ ಮೇಲೆ ಅದಕ್ಕೆ ಮುಕ್ತಾಯ ಅನ್ನೋದೊಂದಿರ್ತದೆ. ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ. ಶಾಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತರಾದ ಶ್ರೀ ಈಶ್ವರ್ ಉಳ್ಳಾಗಡ್ಡಿ ಸರ್ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ SDMCಯ ಪರವಾಗಿ, ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ, ಶಿಕ್ಷಕರ ಪರವಾಗಿ, ವೈಯಕ್ತಿಕವಾಗಿ ನನ್ನ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲಾಖೆಯ ಮೇಲಾಧಿಕಾರಿಗಳಾದಂತಹ ಶ್ರೀ ಈಶ್ವರ್ ನಾಯ್ಕ್ ಸರ್ ಇವರೂ ಸಹ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದುಕೊಟ್ಟಿದ್ದಾರೆ. ಇವರಿಗೂ ಸಹ ನಮ್ಮ SDMC ಪರವಾಗಿ, ಶಾಲಾ ಶಿಕ್ಷಕರ ಪರವಾಗಿ, ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇನ್ನೋರ್ವ ಮೇಲಾಧಿಕಾರಿಗಳಾದಂತಹ
ಶ್ರೀ ಅಶೋಕ್ ಕುಂಬಾರ್ ಸರ್ ಇವರೂ ಸಹ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ಪೋಕಿತ್ಕರ್ ಸರ್ ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ SDMCಯ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಹಳಿಯಾಳ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಪ್ರಮೋದ್ ಮಹಾಲೆ ಸರ್ ಇವರೂ ಸಹ ನಮ್ಮ ಕಾರ್ಯಕ್ರಮದಲ್ಲಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದಾರೆ. ಇವರಿಗೂ ಸಹ SDMCಯ ಪರವಾಗಿ ಶಿಕ್ಷಕರ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಬಿಸಿಯೂಟದ ಹಳಿಯಾಳದ ಬಿಸಿಯೂಟದ ನೋಡಲ್ ಅಧಿಕಾರಿಗಳಾದಂತ ಶ್ರೀ SS ನೂಲಿನ್ ಸರ್ ಇವರೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಹಳಿಯಾಳ ತಾಲೂಕಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂತ ಶ್ರೀಮತಿ ಚೌಗ್ಲಾ ಮೇಡಮ್ ಸರ್ ಅವರೂ ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದಂತ ಸರ್ವ ಸದಸ್ಯರಿಗೂ SDMCಯ ಪರವಾಗಿ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಶ್ರೀ ಸುನೀಲ್ ಗಾಂವ್ಕರ್ ಸರ್ ಇವರಿಗೂ ಸಹ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮ ನಡೆಯಲು ಸಹಕರಿಸಿದ ನಮ್ಮ ಶಾಲೆಯ ಸಿಬ್ಬಂದಿಗಳಿಗೂ ಸಹ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲೆಯ ಮುದ್ದು ಮಕ್ಕಳ ಎಲ್ಲ ಪಾಲಕರಿಗೂ ಸಹ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಸ್ವಾಗತವನ್ನು ಕೊಡ್ತೇನೆ. ದಿನದ ಪ್ರಯುಕ್ತ ನಾವು ನಮ್ಮ ತರಗತಿಯಲ್ಲಿ ಕೆಲವೊಂದು ಭಾಷಾ ಸಹಪಠ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ 1ನೇ ತರಗತಿ ಆಂಗ್ಲ ಮಾಧ್ಯಮದ ಮಕ್ಕಳಿಗೆ ನಾವು ನಮ್ಮ ತರಗತಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಈ ಶಬ್ದಗಳನ್ನು ಬರೀತಕ್ಕಂಥ ಉಕ್ತ ಲೇಖನ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಅದರಲ್ಲಿ ಪ್ರಥಮ ಸ್ಥಾನವನ್ನು ಪ್ರೋತ್ಸಾಹವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದರಲ್ಲಿ ಪ್ರಥಮ ಬಹುಮಾನವನ್ನು ಮೊಹಮ್ಮದ್ ಅಜ್ಮಲ್ ಗಾಯವಾಲೆ ಪಡೆದಿರುತ್ತಾನೆ. ದ್ವಿತೀಯ ಸ್ಥಾನವನ್ನು ಸಂಗೀತ್ ಪೂತ್ ಇವಳು ಪಡೆದಿರುತ್ತಾಳೆ. ಅಂಕಿತಾ ಲಕ್ಷ್ಮಣ್ ಬಿರಾಡೆ ಇವಳು ಪಡೆದಿರುತ್ತಾಳೆ. ಈಗ 3ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಲಿಂಬು ಚಮಚ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಸ್ಥಾನವನ್ನು ಸಮರ್ಥ್ ಬಾಬು ದೇಶ್ನೂರ್ ಇವನು ಪಡೆದಿರುತ್ತಾನೆ. ದ್ವಿತೀಯ ಸ್ಥಾನವನ್ನು ಪ್ರಕ್ಷಿತ್ ಸುಭಾಷ್ ತಂಬೂರ್ಕರ್, ತೃತೀಯ ಸ್ಥಾನವನ್ನು ಅನುಷ್ಕಾ ಚಿದಾನಂದ್ ಕಾಕತೀಕರ್ ಇವಳು ಪಡೆದಿರುತ್ತಾಳೆ. ನಾಲ್ಕನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅಕ್ಷಿ ಸಾಂಬ್ರೇಕರ್ ಇವಳು ಪಡೆದಿರುತ್ತಾಳೆ. ದ್ವಿತೀಯ ಸ್ಥಾನವನ್ನು ವೈಷ್ಣವಿ ವಿ ಪಟ್ಟೇಕರ್ ಇವಳು ಪಡೆದಿರುತ್ತಾಳೆ.
ಮಕ್ಕಳು ಚಪ್ಪಾಳೆಯನ್ನ ತಟ್ಟಬೇಕು. ತೃತೀಯ ಸ್ಥಾನವನ್ನ ಶ್ರೀಶಕ್ತಿ ಚಕ್ರಸಾಲಿ ಹಾಗೂ ಮಾನಸಿ ಚೋರಸ್ಕರ್ ಇವರಿಬ್ಬರು ಹಂಚಿಕೊಂಡಿರುತ್ತಾರೆ. ಮೂರನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಸ್ಮರಣ ಶಕ್ತಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನವನ್ನ ಉಜೇರ್ ಅಬ್ದುಲ್ ರಶೀದ್ ಲೋಹಾನಿ ಇವನು ಪಡೆದಿರುತ್ತಾನೆ. ದ್ವಿತೀಯ ಸ್ಥಾನವನ್ನ ಅನುಶ್ರೀ ಯಲ್ಲಪ್ಪ ಹುಲ್ಕೊಪ್ಪ ಇವಳು ಪಡೆದಿರುತ್ತಾಳೆ. ತೃತೀಯ ಸ್ಥಾನವನ್ನ ವಿನೀತಾ ರುದ್ರಪ್ಪ ಕೇಸರೇಕರ್ ಇವಳು ಪಡೆದಿರುತ್ತಾಳೆ. 5ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಚಿತ್ರಕಲೆ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಸ್ಥಾನವನ್ನ ಅಮೃತ ವಿಜಯ್ ಕಮಾರ್ ಇವಳು ಪಡೆದ. ದ್ವಿತೀಯ ಸ್ಥಾನವನ್ನ ಶಾಂಭವಿ ತಿರುಪತಿ ಕುರುಬರ್ ಇವಳು ಪಡೆದಿರುತ್ತಾಳೆ. ತೃತೀಯ ಸ್ಥಾನವನ್ನ ಪ್ರಿಯಾಂಕಾ ಯಲ್ಲಪ್ಪ ಹುಲ್ಕೊಪ್ಪ ಇವಳು ಪಡೆದಿರುತ್ತಾಳೆ. 5ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲಿಷ್ ಉಕ್ತ ಲೇಖನವನ್ನ ಸ್ಪರ್ಧೆಯಾಗಿ ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನವನ್ನ ಪ್ರವೀಣ್ ಕುಮಾರ್ ಚಂದ್ರಶೇಖರ್ ಮುನ್ವಳ್ಳಿ ಇವನು ಪಡೆದಿರುತ್ತಾನೆ. ದ್ವಿತೀಯ ಸ್ಥಾನವನ್ನ ಸುಹಾನಿ ಅರವಿಂದ್ ವಿಶ್ವಕರ್ಮ ಇವಳು ಪಡೆದಿರುತ್ತಾಳೆ. ತೃತೀಯ ಸ್ಥಾನವನ್ನ ಶ್ರಾವಣಿ ಸುನೀಲ್ ಜೈಕರ್ ಇವನು ಪಡೆದಿರುತ್ತಾಳೆ. 7ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಸ್ಮರಣ ಶಕ್ತಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನವನ್ನ ಅರ್ಪಿತಾ ಹೂವಪ್ಪ ಗೌಡ ಇವಳು ಪಡೆದಿರುತ್ತಾಳೆ. ದ್ವಿತೀಯ ಸ್ಥಾನವನ್ನ ವೈಷ್ಣವಿ ಪುಂಡ್ಲಿಕ್ ಲಾಡ್ ಇವಳು ಪಡೆದಿರುತ್ತಾಳೆ. ತೃತೀಯ ಸ್ಥಾನವನ್ನ ಸ್ವಾತಿ ಗುರುನಾಥ್ ಮಿರಾಶಿ ಈ ಹುಡುಗಿ ಪಡೆದಿರುತ್ತಾಳೆ. ಸ್ವಾತಿ ಗುರುನಾಥ್ ಮಿರಾಶಿ. 4ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಛದ್ಮವೇಷ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನ 4ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಛದ್ಮವೇಷ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನವನ್ನ ಕಾರ್ತಿಕ್ ಸಂತೋಷ್ ಹಟ್ಟಿಹೊಳಿ ಇವನು ಪಡೆದಿರುತ್ತಾನೆ. ದ್ವಿತೀಯ ಸ್ಥಾನವನ್ನ ಪಲ್ಲವಿ ಜಾನು ಎಡಗೆ ಇವಳು ಪಡೆದಿರುತ್ತಾಳೆ. ತೃತೀಯ ಸ್ಥಾನವನ್ನ ಓಂಕಾರ್ ಮೋಹನ್ ಕೇಸರೇಕರ್ ಇವನು ಪಡೆದಿರುತ್ತಾನೆ. 2ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಲಿಂಬು ಚಮಚ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನವನ್ನ ಮಿಥುನ್ ಜಾನು ಎಡಗೆ ಇವನು ಪಡೆದಿರುತ್ತಾನೆ. ದ್ವಿತೀಯ ಸ್ಥಾನವನ್ನು ಶಿವರಾಜ್ ಗೌಡ ರಾಜುಗೌಡ ಹಟ್ಟಿಹೊಳಿ ಇವನು ಪಡೆದಿರುತ್ತಾನೆ. ತೃತೀಯ ಸ್ಥಾನವನ್ನು ಶಾಂಭವಿ ವಿಷ್ಣುವರ್ಧನ್ ಚಲವಾದಿ ಇವಳು ಪಡೆದಿರುತ್ತಾಳೆ. 6ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನವನ್ನು ಶ್ರೀಯಾ ತುಕಾರಾಮ್ ಖಂಡೇಕರ್ ಇವಳು ಪಡೆದಿರುತ್ತಾಳೆ. ದ್ವಿತೀಯ ಸ್ಥಾನವನ್ನು ಅಮೃತ ಮಂಜುನಾಥ್ ಕದಂ ಇವಳು ಪಡೆದಿರುತ್ತಾಳೆ. ಮೋಹನ್ ಗುರವ್ ಇವಳು ಪಡೆದಿರುತ್ತಾಳೆ. 6ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಗಂಡು ಮಕ್ಕಳಿಗಾಗಿ ಇಂಧನ ರಹಿತ ಅಡುಗೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನವನ್ನು ಮಾರುತಿ ದೇಮಣ್ಣ ಬಾಂದುರ್ಗಿ ಇವನು ಪಡೆದಿರುತ್ತಾನೆ. ದ್ವಿತೀಯ ಸ್ಥಾನವನ್ನು ರೋಹಿತ್ ಸಂತೋಷ್ ಕುಮಾರ್ ಹರಿಜನ್ ಇವನು ಪಡೆದಿರುತ್ತಾನೆ. ತೃತೀಯ ಸ್ಥಾನವನ್ನು ಶ್ರೀನಿವಾಸ್ ಸಚಿನ್ ಕಂಚನಾಳ್ಕರ್ ಇವನು ಪಡೆದಿರುತ್ತಾನೆ. 7ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಇಂಧನ ರಹಿತ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಸ್ಥಾನವನ್ನು ವಿದ್ಯಾ ಸುರೇಶ್ ಕೋಕಿತ್ಕರ್ ಇವಳು ಪಡೆದಿರುತ್ತಾಳೆ. ದ್ವಿತೀಯ ಸ್ಥಾನವನ್ನು ನಿವೇದಿತಾ ಅಶೋಕ್ ಗೌಡ ಇವಳು ಪಡೆದಿರುತ್ತಾಳೆ. ತೃತೀಯ ಸ್ಥಾನವನ್ನು ಸೃಷ್ಟಿ ಮಹೇಶ್ ಕಿತ್ತೂರ್
ಇವಳು ಪಡೆದಿರುತ್ತಾಳೆ. ಏಳನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಇನ್ನೊಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸ್ಮರಣ ಶಕ್ತಿ ಸ್ಪರ್ಧೆಯಲ್ಲಿ ನಿವೇದಿತಾ ಗೌಡ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ದ್ವಿತೀಯ ಸ್ಥಾನವನ್ನು ಹುದಾ ಅಮರೀನ್ ಪಡೆದಿರುತ್ತಾಳೆ. ತೃತೀಯ ಸ್ಥಾನವನ್ನು ಸಾಹಿತ್ಯ ಪಡೆದಿರುತ್ತಾಳೆ. 6ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳು ಶಾಂತತೆಯನ್ನು ಕಾಪಾಡ್ಕೊಳ್ಬೇಕು. ಇನ್ನೊಂದು 10 ನಿಮಿಷ. ಇಷ್ಟೊತ್ತು ಊಟ ಮಾಡಿ ತಣ್ಣಗಾಗಿದ್ದೀರೋ ಇಲ್ಲ ಪಾಯಸ ಗೀಸ ಹೊಡೆದು ಮಕ್ಕಳು ಎಲ್ಲ ಒಂದ್ಸಲ ಚಪ್ಪಾಳೆ ಹೊಡಿರಿ. ಈಗ ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. 6ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಪ್ರಥಮ ಬಹುಮಾನವನ್ನ ಭುವನ್ ಉಪೇನ್ ಇವನು ಪಡೆದಿರುತ್ತಾನೆ. ದ್ವಿತೀಯ ಸ್ಥಾನವನ್ನ ಕುನಾಲ್ ಅಗಸರ್ ಇವನು ಪಡೆದಿರುತ್ತಾನೆ. ತೃತೀಯ ಸ್ಥಾನವನ್ನ ನಿಶಾಂತ್ ಚಲವಾದಿ ಇವನು ಪಡೆದಿರುತ್ತಾನೆ. ಗಾಯನ ಸ್ಪರ್ಧೆಯನ್ನ ಹೆಣ್ಣು ಮಕ್ಕಳಿಗಾಗಿ ಏರ್ಪಡಿಸಲಾಗಿತ್ತು. ಅದರಲ್ಲಿ ಪ್ರಥಮ ಬಹುಮಾನ ಯಶಿಕಾ ರಜಪೂತ್ ಇವಳು ಪಡೆದಿರುತ್ತಾಳೆ. ದ್ವಿತೀಯ ಸ್ಥಾನ ಭುವನ್ ಉಪಿನ್. ತೃತೀಯ ಸ್ಥಾನ ಶ್ರಾವಣಿ ಚಲವಾದಿ ಇವಳು ಪಡೆದಿರುತ್ತಾಳೆ. ಶ್ರಾವಣಿ ಚಲವಾದಿ. ತರಗತಿ ಕನ್ನಡ ಮಾಧ್ಯಮದಲ್ಲಿ ಸ್ಮರಣ ಶಕ್ತಿ ಪರೀಕ್ಷೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನ ವೈಷ್ಣವಿ ಮಹಾದೇವ್ ಶಿರೋಡ್ಕರ್ ಇವಳು ಪಡೆದಿರುತ್ತಾಳೆ. ದ್ವಿತೀಯ ಸ್ಥಾನವನ್ನು ಅಭಿನಯ ಹೂವಪ್ಪ ಗೌಡ ಇವಳು ಪಡೆದಿರುತ್ತಾಳೆ. ತೃತೀಯ ಸ್ಥಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ, ನಾಗವೇಣಿ ಮಂಜುನಾಥ್ ಗೌಡ ಮತ್ತು ಸಾನಿಕಾ ದಯಾನಂದ್ ಓವಳ್ಕರ್. ಎಂಟನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಇಂಧನ ರಹಿತ ಅಡುಗೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಪ್ರಥಮ ಬಹುಮಾನವನ್ನು ಸೃಷ್ಟಿ ತುಕಾರಾಮ್ ದಾನವೇನ್ವರ್. ದ್ವಿತೀಯ ಸ್ಥಾನವನ್ನು ಅಭಿನಯ ಹೂವಪ್ಪ ಗೌಡ. ತೃತೀಯ ಸ್ಥಾನವನ್ನು ಸ್ನೇಹಾ ಫಕೀರ್ ಘಟ್ಗೋಳ್ಕರ್ ಇವಳು ಪಡೆದಿರುತ್ತಾಳೆ. ಎರಡನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಸಂಗೀತ ಕುರ್ಚಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನವನ್ನು ಜಾನ್ವಿ ಮಂಜುನಾಥ್ ತೋರಸ್ಕರ್ ಇವಳು ಪಡೆದಿರುತ್ತಾಳೆ. ದ್ವಿತೀಯ ಸ್ಥಾನವನ್ನು ಅದೀಬಾ ಜಾಫರ್ ಜಮಖಂಡಿ ಇವಳು ಪಡೆದಿರುತ್ತಾಳೆ. ತೃತೀಯ ಸ್ಥಾನವನ್ನು ಸಂದೀಪ್ ಸಂಜು ಬರಡೇಕರ್ ಇವನು ಪಡೆದಿರುತ್ತಾನೆ. ಎರಡನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳಿಗಾಗಿ ನಡೆದಿರ್ತಕ್ಕಂಥ ಕನ್ನಡ ಶುದ್ಧ ಬರಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಶ್ರಾವಣಿ ಮೋರೆ, ದ್ವಿತೀಯ ಸ್ಥಾನವನ್ನು ವರುಣ್ ಪಟ್ಟೇಕರ್, ತೃತೀಯ ಸ್ಥಾನವನ್ನು ಮುಬಿನಾ ಬಾನು ಪಡೆದಿರುತ್ತಾಳೆ. ಆ ಮಕ್ಕಳು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇಂಗ್ಲಿಷ್ ಶುದ್ಧ ಬರಹದಲ್ಲಿ ಮುಬಿನಾ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಶ್ರಾವಣಿ ಮೋರೆ, ತೃತೀಯ ಸ್ಥಾನವನ್ನು ವಿರಾಜ್ ಅರೇಬೇಡರ್ ಇವರು ಪಡೆದಿರುತ್ತಾರೆ. ಟೀಚರ್ ಕ್ಲಾಸ್ನಲ್ಲಿ ಬಹಳ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ಎಲ್ಲರೂ ಚಪ್ಪಾಳೆ ಹೊಡಿರಿ. ಮಗಿ ಹೇಳುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ವರುಣ್ ಪಟ್ಟೇಕರ್, ದ್ವಿತೀಯ ಸ್ಥಾನವನ್ನು ವೈಭವ್ ಪಟ್ಟೇಕರ್, ತೃತೀಯ ಸ್ಥಾನವನ್ನು ಶಿವಂ ಮಡವಿ ಇವರು ಪಡೆದಿರುತ್ತಾರೆ. ಈ ಎಲ್ಲ ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ಚಪ್ಪಾಳೆಯನ್ನು ಜೋರಾಗಿ ಹೊಡಿರಿ. ಇದೇ ರೀತಿ ಎಲ್ಲ ಮಕ್ಕಳು ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಹೆಚ್ಚೆಚ್ಚು ಬಹುಮಾನ ತಗೊಂಡು ಮುಂದೆ ಬರಬೇಕಾಗಿ, ನಮ್ಮ ಶಾಲೆಗೆ ಹೆಚ್ಚು ಕೀರ್ತಿಯನ್ನು ತಂದುಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. 8ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ FLN ಮಕ್ಕಳ ಪ್ರಗತಿಯಲ್ಲಿ ಯಶೋಧ ಅನ್ನತಕ್ಕಂಥವಳು ಸ್ಮರಣ ಶಕ್ತಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ದ್ವಿತೀಯ ಸ್ಥಾನವನ್ನು ಕಿರಣ್ ಬಸಪ್ಪ ಬೇಡರ್ ನಾಯ್ಕ್
ಇವನ್ನು ಪಡೆದಿರುತ್ತಾನೆ. ತೃತೀಯ ಸ್ಥಾನವನ್ನ ದೀಪಾ ಯಲ್ಲಪ್ಪ ಅಂಗ್ರೋಳಿ ಇವಳು ಪಡೆದಿರುತ್ತಾಳೆ. ಈ ಮಕ್ಕಳಿಗೆ ಪಾಪ ಎಕ್ಕಲಲ್ಲಿ ಅವರು ಬಹಳಷ್ಟು ಪ್ರಗತಿಯನ್ನು ಮುಂದೆ ಬಂದಿದ್ದಕ್ಕಾಗಿ ಇನ್ನೊಂದು ಬಾರಿ ಜೋರಾಗಿ ಚಪ್ಪಾಳೆಯನ್ನು ಹೊಡಿಬೇಕು. 7ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಏಕಾಗ್ರತೆಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಸ್ಥಾನವನ್ನು ವೀರ್ ಸಿಂಗ್ ರಜಪೂತ್ ಇವನು ಪಡೆದಿರುತ್ತಾನೆ. ದ್ವಿತೀಯ ಸ್ಥಾನವನ್ನು ಸಾಕ್ಷಿ ಕವಲ್ಗೇರಿ, ತೃತೀಯ ಸ್ಥಾನವನ್ನು ವೈಷ್ಣವಿ ಲಾಡ್ ಪಡೆದಿರುತ್ತಾಳೆ. ಈ ಚಪ್ಪಾಳೆ ಹೊಡಿರಿ. ಬಹುಮಾನವನ್ನ ವಿತರಿಸಿರ್ತಕ್ಕಂಥ ಎಲ್ಲ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೂ ಹಾಗೂ ಇಲ್ಲಿ ಎಲ್ಲ ಪಾಲಕರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಎಲ್ಲ ಸ್ಪರ್ಧೆಗಳನ್ನು ನೆರವೇರಿಸಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ಸಹ ಒಂದು ಬಾರಿ ಜೋರಾಗಿ ಚಪ್ಪಾಳೆಯನ್ನು ಹೊಡೆಯೋದ್ರ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ.